ಅಧಿಕಾರಿಗಳ ಅಧ್ಯಕ್ಷರು ಇವೆಲ್ಲಕ್ಕೂ ಕೂಡ ಸಚಿವ ಸ್ಥಾನಮಾನ ಕೊಟ್ಟಿದ್ದಾರೆ ಸರ್. 26 ಕೋಟಿಗೂ ಹೆಚ್ಚು ವೆಚ್ಚ ಆಗುತ್ತೆ. ಮೊದಲೇ ಆರ್ಥಿಕ ಸಂಕಷ್ಟ ರಾಜ್ಯ ಸರ್ಕಾರಕ್ಕಿದೆ, ಅವ್ರಿಗೆ ಅಗತ್ಯ ಇತ್ತ ಅನ್ನುವಂಥ ಪ್ರಶ್ನೆ ಎದ್ದಿದೆ ಸರ್. ಈಗ ಇಲ್ಲ, ಅದು ಮುಖ್ಯಮಂತ್ರಿಗಳು ಹಿಂದೆ ಆ ಬೋರ್ಡ್ ಕಾರ್ಪೊರೇಷನ್ ಚೇರ್ಮನ್ಗಳಿಗೆ ಯಾವ ಸ್ಥಾನಮಾನ ಕೊಟ್ಟಿದ್ದರು ಈಗಲೂ ಅದನ್ನೇ ಕೊಡಬೇಕಾಗುತ್ತೆ. ಹೊಸದಾಗಿ ಈಗ ಅವರಿಗೆ ಕೊಡಲಿಲ್ಲ ಅಂದರೆ ಅದಕ್ಕೆ ಸ್ಟೇಟಸ್ಸು ಇರೋದಿಲ್ಲ. ಕೊಡಬೇಕು ಅಂದರೆ ಒಂದಿಷ್ಟು ಹಣ ಖರ್ಚಾಗುತ್ತೆ. ಹಿಂದೆ ಆ ಕಾರ್ಪೊರೇಷನ್ಗಳಿಗೆ ಯಾವ ಸ್ಥಾನಮಾನ ಕೊಟ್ಟಿದ್ದಾರೋ ಅದನ್ನು ಕೊಡಲೇಬೇಕಾಗುತ್ತೆ. ಆ ರೀತಿ ಕೊಟ್ಟಿದ್ದಾರೆ. ಅದರಲ್ಲೇನು ಹೊಸದಾಗಿ ಏನು ಕಾಣಿಸ್ತಾ ಇಲ್ಲ. ಸರಿ, ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸರ್ ಜೀವಿತ ಸರ್ಟಿಫಿಕೇಟು ಅಂದರೆ ಈಗ ಪಿಂಚಣಿದಾರರು ಪ್ರತಿ ವರ್ಷ ಜೀವಿತ ಸರ್ಟಿಫಿಕೇಟ್ ಸಲ್ಲಿಕೆ ಮಾಡ್ತಾರೆ, ನಾವು ಬದುಕಿದ್ದೀವಿ ಅಂತ. ಸೋರಿಕೆ ತಡೆಯೋದಕ್ಕೆ ಗೃಹಲಕ್ಷ್ಮಿಗೂ ಕೂಡ ಅದನ್ನು ಕಡ್ಡಾಯ ಮಾಡಿ ಪ್ರತಿ ವರ್ಷವೂ ಫಲಾನುಭವಿಗಳು ಲೈಫ್ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಬೇಕು ಅನ್ನುವಂಥದ್ದು ವಿಚಾರ CM ಅವರು CSಗೆ ಸಂಬಂಧಪಟ್ಟಂತೆ ಸೂಚನೆ ಕೊಟ್ಟಾರೆ. ಇದು ಒಂದು ರೀತಿಯಲ್ಲಿ ಈಗ 2-3 ತಿಂಗಳ ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ನನಗೆ ಇಲ್ಲ. ಯಾಕೆಂದರೆ ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಿದ್ದಾರೆ. ಅವರು ಇದೆಲ್ಲ ಏನು ನಮ್ಮಲ್ಲಿ ಕ್ಯಾಬಿನೆಟ್ಟಲ್ಲಿ ಏನು ಚರ್ಚೆ ಆಗಿಲ್ಲ. ಕ್ಯಾಬಿನೆಟಲ್ಲಿ ಚರ್ಚೆ ಆದರೆ ನಮಗೂ ಗೊತ್ತಾಗುತ್ತೆ. ಅದರಿಂದ ಆ ವಿಷಯದಲ್ಲಿ ಹೆಚ್ಚು ಮಾಹಿತಿ ನನಗೆ ಇಲ್ಲ. ನಿನ್ನೆ ಟೆರರಿಸ್ಟ್ ಒಬ್ಬ ಜೈಲಲ್ಲಿ ತೀರ್ಕೊಂಡಿರೋದು ಏನದು ಸಾದಿಕ್ ಪಾಷಾ ಅಂತ. ಕ್ಯಾಮರಾಗಳ ಬೆಲೆ ಕೂಡ ಕಡಿಮೆಯಾಗಿದೆ. ಅದೇ ರೀತಿ ವಿಡಿಯೋ ಗೇಮ್ಸ್ ಬಿಡಿ ಭಾಗಗಳ ವಿಭಾಗದಲ್ಲಿ ಕೂಡ ಅಗ್ಗವಾಗಿದೆ. ಇದು ಇಷ್ಟು ನಾನೇನು ಹೇಳಿದ್ನಲ್ಲ, ವಿದೇಶಿ ಶಿಕ್ಷಣ, ಕ್ಯಾನ್ಸರ್ ಮೆಡಿಸಿನ್, ಪಾದರಕ್ಷೆಗಳ ಮತ್ತು ಚರ್ಮದ ಉತ್ಪನ್ನಗಳು, ವಿದೇಶಿ ಪ್ರವಾಸೋದ್ಯಮ, ಕೆಲವು ಖನಿಜಗಳ ಬೆಲೆ, ಮೈಕ್ರೋವೇವ್ಗಳ ಬೆಲೆ, TV ಉಪಕರಣಗಳ ಬೆಲೆ, ಅದೇ ರೀತಿ ಕ್ಯಾಮರಾಗಳ ಬೆಲೆ, ಎನರ್ಜಿ ಸಂಬಂಧಿತ ಉಪಕರಣಗಳ ಬೆಲೆ ಮತ್ತು ವಿಡಿಯೋ ಗೇಮ್ಸ್ ಅದರ ಬಿಡಿ ಭಾಗಗಳ ವಿಭಾಗದಲ್ಲಿಯೂ ಕೂಡ ಕಡಿಮೆಯಾಗಿದೆ. ಇದು ಇಷ್ಟು ಅಗ್ಗವಾಗಿರುವಂತಹ 2026ರಲ್ಲಿ ಕೇಂದ್ರದಿಂದ ಮಂಡನೆಯಾಗಿರುವ ಬಜೆಟಿನ ವಿವರ. ಇನ್ನು ದುಬಾರಿ ಯಾವುದೆಲ್ಲ ಆಗಿದೆ ಅಂತೇಳಿ ನೋಡ್ಲಿಕ್ಕೆ, ಮದ್ಯದ ಬೆಲೆ ದುಬಾರಿಯಾಗಿದೆ. ಅದೇ ರೀತಿ ಸಿಗರೇಟ್ ಬೆಲೆ ಕೂಡ ದುಬಾರಿ, ಕಲ್ಲಿದ್ದಲು ಇದ್ರೂ ಕೂಡ ದುಬಾರಿಯಾಗಿದೆ. ಇನ್ನು ಲಕ್ಸುರಿ ವಾಚ್ ಯಾರೆಲ್ಲ ಕೊಂಡುಕೊಳ್ತೀರೋ ಅದರ ಬೆಲೆಯನ್ನು ಕೂಡ ದುಬಾರಿಯಾಗಿದೆ. ಇನ್ನು ಬ್ರ್ಯಾಂಡೆಡ್ ಬಟ್ಟೆ ಯಾರೆಲ್ಲ ಪರ್ಚೇಸ್ ಮಾಡ್ತೀರಾ, ಬ್ರ್ಯಾಂಡೆಡ್ ಬಟ್ಟೆ ಮೇಲೆ ಕೂಡ ದುಬಾರಿ ಬೆಲೆಯಾಗಿದೆ. ಇನ್ನು ಅದೇ ರೀತಿ ವಿದೇಶಿ ಕಾರನ್ನ ಯಾರು ಉಪಯೋಗಿಸ್ತಿರೋ ಅಂಥವರಿಗೂ ಕೂಡ ಬೆಲೆ ದುಬಾರಿಯಾಗಿದೆ. ಇನ್ನು ಐಷಾರಾಮಿ ಸೌಂದರ್ಯವರ್ಧಕ, ಕೆಲವೊಬ್ರು ಐಷಾರಾಮಿ ಮತ್ತು ಅದನ್ನು ಇನ್ನೊಂದು 5 ವರ್ಷ ಎಕ್ಸ್ಟೆಂಡ್ ಮಾಡಬೇಕು ಅಂತ ಹೇಳಿ ಅವರೇ ಹೇಳಿದ್ದಾರೆ. ಹಾಗಾಗಿ ಅದಕ್ಕೂ ಕೂಡ ಹಣ ಕೊಡಬೇಕು ಅಂತ ಕೇಳಿದ್ವಿ. ಇನ್ನೂ ಭಾಳಷ್ಟು ಸಣ್ಣ ಕಾರ್ಯಕ್ರಮಗಳೆಲ್ಲ ಇದ್ದಾವೆ ನಮ್ಮಲ್ಲಿ. ಸೈಬರ್ ಕ್ರೈಮಿಂದು, ಡ್ರಗ್ಸನ್ನ ಹಿಡಿಯೋದಕ್ಕೆ, ಇವೆಲ್ಲ ಹೊಸ ವಿಚಾರಗಳು. ಅದಕ್ಕಾಗಿ ಹೆಚ್ಚು ಅದಕ್ಕೆ ಬೇಕಾದಂಥ ಇದನ್ನು ಕೊಡಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದೀನಿ. ನೋಡಬೇಕು ಯಾವ ರೀತಿ ಅಂತಿಮವಾಗಿ ತೀರ್ಮಾನ ಮಾಡಿ. ನಿರಂತರ ಸುದ್ದಿಗಾಗಿ ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.